ನಿಮಗೆ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನ ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನ ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ಅವ್ರು ಕೊಡುವಂತ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನ ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನ ಕಾಪಾಡುವಂತ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗ್ಲಿ ಅಥವಾ ಪರಮೇಶ್ವರ್ ಮೇಲಾಗ್ಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವ್ ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದ್ರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತ ಹೇಳಿ ನನ್ನ ಕೈಲಿ ಮಾತಾಡಿಸೋಂಥ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ನಾನು ಮಾತಾಡಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚ್ ಅವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನ ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದ್ರೆ ನೋಡಿ, ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯ್ತು, ಮತ್ತೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಯ್ತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂತ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು. ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠದ ಪರವಾಗಿ ನಿಲ್ಬೇಕಾಯಿತು, ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು ಬಂದಿದ್ದೀರಾ. ಗದಗದ ಇತಿಹಾಸದಲ್ಲಿ ಒಂದು ಸಭಾಧ್ಯಕ್ಷದ ಸ್ಥಾನ ನಮಗೆ ಸಿಕ್ಕಿದೆ ಅನ್ನೋ ಹೆಮ್ಮೆ ಆ ಇಡೀ ಗದಗದ ಜಿಲ್ಲೆಗೂ ಸಿಗುತ್ತೆ, ಉತ್ತರ ಕರ್ನಾಟಕಕ್ಕೂ ಸಿಗುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಮಹತ್ವದ ಪೀಠದಲ್ಲಿ ತಾವು ಕೂತಿದ್ದೀರಾ. ಈ ಪವಿತ್ರ ಪೀಠದಿಂದ ಬರುವ ಧ್ವನಿ ಕೇವಲ ಪಕ್ಷದ ಧ್ವನಿ ಆಗಿರಬಾರದು. ಪವಿತ್ರ ಪೀಠ ಇದು ಸಂವಿಧಾನದ ಧ್ವನಿ ಆಗಿರಬೇಕು, ನ್ಯಾಯದ ಧ್ವನಿ ಆಗಿರಬೇಕು, ಇಡೀ ಕರ್ನಾಟಕದ ಧ್ವನಿ ಆಗಿರಬೇಕು. ಸಭಾಧ್ಯಕ್ಷರು ಯಾರು ಅಂತ ಹೇಳಿ ಜನ ಜ್ಞಾಪಕ ಮಾಡ್ಕೊಬೇಕು. ಆ ರೀತಿಯಾದಂತ ಒಂದು ಕೆಲಸವನ್ನ ತಾವು ಮಾಡಿದ್ರ. ತಾವು ಕೆಲವೇ ಕ್ಷಣಗಳ ಮುಂದೆ ತಾವೆಲ್ಲ ಕಾಂಗ್ರೆಸ್ಸಿನ MLA ಆಗಿದ್ರಿ, ಕೆಲವೇ ಕ್ಷಣ. ಈಗ ನೀವು ಕಾಂಗ್ರೆಸ್ MLA ಆಗಲ್ಲ, ನೀವು ಇಡೀ ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತಾವು ಅಲ್ಲಿ ಕೂತಿದ್ದೀರ. ಈ ಹುದ್ದೆ ಏನಿದೆ, ಇದು ಪಕ್ಷದ ಹುದ್ದೆ ಅಲ್ಲ, ಇದು ವಿಧಾನಸಭೆಯ ಹುದ್ದೆ. ಇಡೀ ಸದನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ನಡೆಸುವಂತ ಗುರುತರ ಜವಾಬ್ದಾರಿ ಇದೆ. ಅದೇ ಪ್ರಾಬ್ಲಮ್ ಇಲ್ಲಿ. ಇಡೀ ಸದನ ಯಾರೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಇಡೀ ಸದನವನ್ನ ಒಟ್ಟಿಗೆ ತಗೊಂಡೋದಾಗ ಮಾತ್ರ ಸ್ಪೀಕರ್ ಆ ಸ್ಥಾನಕ್ಕೆ ಗೌರವ ತಂದಿದ್ದಾರೆ. ಯಾಕಂದ್ರೆ ಮಾಧ್ಯಮನೂ ಇದೆ, ಅದು 4ನೇ ಅಂಗ ಅಂತ ನಾವು ಹೇಳ್ತೀರಿ. ನಾವೇನೇ ಮಾಡಿದ್ರು ಅವ್ರು ಬರದೇ ಬರೀತಾರೆ. ಏನ್ ತೀರ್ಮಾನಗಳು ಇರ್ತೈತೆ, ಅವ್ರಿಗೆ ಏನ್ ಅನ್ಸ್ತದ ಅದನ್ನ ಅವರು ಬರದೇ ಬರೀತಾರೆ. ಅದರಿಂದ ಆ ಪತ್ರಿಕಾ ರಂಗದಲ್ಲೂ ತಮಗೆ ಒಳ್ಳೆ ಹೆಸರು ಬರಬೇಕು. ಮತ್ತೆ ವಿಶೇಷವಾಗಿ ಅಧಿಕಾರಿಗಳು, ನೀವು ಬಂದ ಮೇಲೆ ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂತ ವ್ಯವಸ್ಥೆಗಳು ಆಗಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂತ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿ ಬರ್ತಾರೆ, ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರು ಅವ್ರು ಬರೋದೇ ಇಲ್ಲ. ಈ ತರದೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಮೊದಲು ಆ ಸ್ಥಾನದ ಅನುಭವಿಸಿದ ತಕ್ಷಣ, ಕೂತ್ಕೊಂಡ ತಕ್ಷಣ ನೀ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ಬೇಕು. ಇನ್ ಮುಂದೆ ಹಂಗೆ ನಡೆಯಲ್ಲಪ್ಪ, ಕರೆಕ್ಟಾಗಿ ಯಾವ್ಯಾವ ಇಲಾಖೆದು ಚರ್ಚೆಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಮುಖ್ಯಮಂತ್ರಿ ಬಂದಾಗ ಬರ್ತಾರೆ, ಮುಖ್ಯಮಂತ್ರಿ ಹೋದಾಗ ಹೊರಟೋಗ್ತಾರೆ. ಮಂತ್ರಿ ಬಂದಾಗ ಬರ್ತಾರೆ, ಮಂತ್ರಿಯಿಂದ ಹಂಗೆ ಹೊರಟೋಗ್ತಾರೆ. ಅದರಿಂದ ಇದಾಗಬಾರ್ದು. ಅಂದ್ರೆ ನೀವು ಇಡೀ ಯಾರ ಒತ್ತಡಕ್ಕೂ
ಈಲ್ಡಾಗದೆ ತಾವು ಕೆಲಸ ಮಾಡಬೇಕಾದಂತ ಒಂದು ಸಂದರ್ಭದಲ್ಲಿ ತಾವು ಇದ್ದೀರಾ.